ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಒಂದು ಆಫೀಸ್ಗೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಳೆ. ನಿಜವಾಗ್ಲೂ ಭಾಗ್ಯ ಬದುಕಲ್ಲಿ ಅಲ್ಲೂಲ ಕಲ್ಲೂಲನೆ ಆಗ್ತದೆ. ಹಾಗಿದ್ರೆ ಕನಕ ಮತ್ತು ಶ್ರೇಷ್ಠ ಮಾಡಿದಂತಹ ಒಂದು ಕಥನ ಕೆಲಸ ಬಯಲಾಗುತ್ತಾ ಭಾಗ್ಯ ಮುಂದೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯಗೆ ತನ್ವಿ ಮಾಡಿದಂಥ ಆ ತಪ್ಪು ಗೊತ್ತಾಗಿದೆ. ಇಲ್ಲಿ ಶ್ರೇಷ್ಠನೇ ಭಾಗ್ಯಗೆ ತನ್ವಿ ಕಾಲೇಜಿಂದ ಸಸ್ಪೆಂಡ್ ಆಗಿದ್ಲು ಅನ್ನೋ ವಿಷಯನ ಮೂರನೇ ವ್ಯಕ್ತಿಯಿಂದ ತಿಳಿಸಿಸ್ತಾರೆ. ಇದರಿಂದಾಗಿ ಭಾಗ್ಯ ರುಚಿಗೆದ್ದದೆ ಮಗಳನ್ನ ಪ್ರಶ್ನೆ ಮಾಡ್ತಾರೆ. ಮಗಳು ಕೂಡ ಹೌದು ಅಂತ ಒಪ್ಕೋತಾರೆ. ಯಾಕೆ ಸುಳ್ಳು ಹೇಳಿದೆ ಈ ರೀತಿ, ಯಾಕೆ ನಿಮ್ಮ ಅಮ್ಮನ ಹತ್ರ ಏನೂ ಕೂಡ ಮಾತಾಡಲಿಲ್ಲ, ಖಂಡಿತ ಈ ಒಂದು ಏಜಲ್ಲಿ ಈ ರೀತಿಯೆಲ್ಲ ಮಾಡ್ತೀರಾ, ಹಾಗಾದ ಮಾತ್ರಕ್ಕೆ ಈ ರೀತಿಯೆಲ್ಲ ಸುಳ್ಳು ಹೇಳಿ ತಪ್ಪು ಮಾಡೋದು ತಪ್ಪಲ್ವಾ ಮಗಳ ಅಂತ ಒಳ್ಳೆ ರೀತಿಯಲ್ಲೇ ಭಾಗ್ಯ ಮಗಳಿಗೆ ಬುದ್ಧಿ ಹೇಳ್ತಾರೆ. ಆದರೆ ಇಲ್ಲಿ ಮಗಳು ಸಸ್ಪೆಂಡ್ ಆಗಿದ್ದು ಈಗ ಮತ್ತೆ ಕಾಲೇಜಿಗೆ ಜಾಯ್ನ್ ಆಗಿದ್ದಾರೆ ಅನ್ನೋ ಒಂದು ವಿಷಯ ಭಾಗ್ಯಕ್ಕೆ ಗೊತ್ತಾಗಿದೆ ರೆಬೆಲ್ ಆಗಿಬಿಡ್ತಾರೆ. ಬಿಕಾಸ್ ಅದಕ್ಕೆ ಕಾರಣ ಅಪ್ಪ ಬಂದಿದ್ದರು ನನ್ನ ಜೊತೆ, ಶ್ರೇಷ್ಠ ಆಂಟಿನೇ ಅಪ್ಪನ ಕರ್ಕೊಂಡು ಬಂದಿದ್ರು ಅಂತ. ಇದರಿಂದ ರುಚಿಗೆದ್ದ ಭಾಗ್ಯ ಮಗಳ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಇದರಿಂದ ಕುಸುಮ ಸುನಂದ ಅವ್ರಿಗೂ ಕೂಡ ತುಂಬ ಬೇಜಾರ ಆಗುತ್ತೆ. ತನ್ವಿ ಈ ರೀತಿ ಶ್ರೇಷ್ಠನ ಕರ್ಕೊಂಡು ಹೋಗಿದ್ದು ಅವ್ರಿಗೂ ಕೂಡ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಇದೆಲ್ಲ ರೀತಿ ಆಗಬೇಕು ಅಂತಲೇ ಶ್ರೇಷ್ಠ ಅಲ್ಲಿ ಪ್ರೀ ಪ್ಲ್ಯಾಂಡ್ ಆಗಿ ಭಾಗ್ಯಗೆ ಸಸ್ಪೆಂಡ್ ಆಗಿರೋ ವಿಷಯನ ಹೇಳಿದ್ದು. ಯಾಕಂದರೆ ಇಲ್ಲಿ ಭಾಗ್ಯ ಬೇಕು ಅಂತ ಇಲ್ಲಿ ಆದೀಶ್ವರ್ ಆಫೀಸ್ಗೆ ಸೇರಿಕೊಳ್ಳಿಲ್ಲ. ಆದೀಶ್ವರ್ ಫೋರ್ಸ್ ಮಾಡಿದ್ರಿಂದ, ಜೊತೆಗೆ ಅಲ್ಲಿ ಅನ್ಯಾಯ ಆಗ್ತದೆ ಅನ್ನೋದನ್ನು ಅರ್ಥಂಥ ಭಾಗ್ಯ ಆದೀಶ್ವರ್ ಆ ಒಂದು ಟ್ರಸ್ಟ್ಗೆ MD ಆಗಿ ಅಪಾಯಿಂಟ್ ಆದರು. ಕಷ್ಟಪಟ್ಟು ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಅಪಾಯಿಂಟ್ ಆದರು. ಆದರೆ ಇಲ್ಲಿ ಶ್ರೇಷ್ಠ ಭಾಗ್ಯ ತನ್ನ ಬದುಕಿಗೆ ಕೊಳ್ಳೆ ಇಡಬೇಕು ಅಂತಲೇ ಅದೇ ಆಫೀಸಲ್ಲಿ ಬೇಕು ಅಂತಲೇ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತ ಮತ್ತೆ ನನ್ನ ಗಂಡನ್ನು ಬುಟ್ಟಿಗೆ ಹಾಕುತ್ತಿದ್ದಾಳೆ. ಅಲ್ಲಿ ತಾಂಡವ್ ಕೂಡ ಯಾವುದೇ ಕಾರಣಕ್ಕೂ ನನ್ನ ಡ್ರೀಮ್ ಜಾಬ್ ಅಂತ ಹೇಳಿ ಕೆಲಸ ಬಿಡ್ತಿಲ್ಲ. ಈ ಕಡೆ ಭಾಗ್ಯ ಕೂಡ ಅಲ್ಲೇ ಇದ್ದಾಳೆ. ಸುಮ್ಮನೆ ತನ್ನ ಪಾಡಕ್ಕೆ ತಾನು ಅಡುಗೆ ಮಾಡ್ಕೊಂಡು ನಿಂತಿದ್ಲು. ಅದನ್ನು ಮಾಡ್ಕೊಂಡು ಇದ್ದಿದ್ರೆ ಆಗ್ತಿತ್ತು. ಈ ರೀತಿ ಬಂದು ನನಗೆ ಮತ್ತೆ ತೊಂದರೆ ಕೊಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಕೂಡ ಅವಳನ್ನಂತೂ ನೆಮ್ಮದಿಯಾಗಿರೋದಕ್ಕೆ ಬಿಡುವುದಿಲ್ಲ. ಇಷ್ಟು ದಿನ ಆಗಿದ್ದು ಆಟ ಆಗಿದ್ರೆ ಮುಂದೆ ಆಗೋದು ಯುದ್ಧ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತನ್ನ ಕೆಲಸಕ್ಕೂ ರಾಜೀನಾಮೆ ಕೊಟ್ಟಿದ್ದಾಳೆ. ರಾಜೀನಾಮೆ ಕೊಟ್ಟು ಭಾಗ್ಯ ವಿರುದ್ಧ ಸೇಡ್ ತೀರಿಸ್ಕೋಬೇಕು, ಭಾಗ್ಯನ ನೆಮ್ಮದಿಯಾಗಿ ಬಿಡಬಾರ್ದು ಬದುಕೋದಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಕನಿಕಾಗೆ ಕಾಲ್ ಮಾಡ್ತಾಳೆ. ಕನಿಕಾ ಜೊತೆ ಮಾತನಾಡಬೇಕು ಅಂತ. ಕನಿಕಾ ಕೂಡ ಸರಿ ಆಯಿತು ಮಾತಾಡೋಣ ಅಂತ ಒಂದು ಪ್ಲೇಸನ್ನು ಫಿಕ್ಸ್ ಮಾಡ್ತಾರೆ. ಇದರ ನಡುವೆ ಪೂಜಾ ಮತ್ತು ಕಿಶೋರ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಿದ್ದಾರೆ. ಆಲ್ರೆಡಿ ಇಲ್ಲಿ ಕನಿಕಾ ಹನಿಮೂನನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೋದಾಗ ಪೂಜಾ ಚಾಲೆಂಜ್ ಮಾಡಿದ್ಲು, ನೀನೇನೇ ಮಾಡಿದ್ರು ನನ್ನ ಹನಿಮೂನ್ಗೆ ಹೋಗೋದಕ್ಕೆ ತಡೆಯೋಕ್ಕಾಗೋದಿಲ್ಲ ಅಂತ. ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ ಅಂದರೆ ಅದಕ್ಕೆ ಕಾರಣ ಕಿಶೋರ್ ಮತ್ತು ಮಾವ. ಅವ್ರಿಗೋಸ್ಕರ ನಾನು ಸೈಲೆಂಟ್ ಆಗಿದ್ದದ್ದು. ನೀನಲ್ಲ ಪ್ಲ್ಯಾನ್, ನಿನ್ನ ಅಪ್ಪ ಪ್ಲ್ಯಾನ್ ಮಾಡೋಕೆ ನಾನು ಬರುತ್ತೆ. ನಾನು ಭಾಗ್ಯಕ್ಕನ ಥರ ಅಲ್ಲ, ನಾನು ಯಾವತ್ತೂ ಒಳ್ಳೆಯವಳಲ್ಲ. ನಾನು ಕೆಟ್ಟವಳಾಗಿ ಒಳ್ಳೆಯವಳಾದವಳು. ನನಗೆ ಎಂತೆಂಥ ಖತರ್ನಾಕ್ ಪ್ಲ್ಯಾನ್ ಮಾಡ್ತೀನಿ ಅಂತ ಗೊತ್ತಿದೆಯಾ ನಿನಗೆ? ನಾನು ಮಾಡೋ ಪ್ಲ್ಯಾನ್ಗೆ ನಿನಗೇನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಚಾಲೆಂಜ್ ಮಾಡಿರ್ತಾಳೆ ಇಲ್ಲಿ ಕನಿಕಾಗೆ ಪೂಜಾ. ಕನಿಕಾ ಕೂಡ ಒಂದು ಚಾಲೆಂಜಲ್ಲಿ ಫೀಲ್ ಆಗಿದ್ದಾಳೆ. ಯಾಕಂದರೆ ಪೂಜಾ ಕಿಶೋರ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಿದ್ದಾರೆ. ಅತ್ತ ಕಡೆ ಆದೀಶ್ವರ್ಗೆ ಮದುವೆ ಮಾಡಿಸ್ಬೇಕು ಅಂತ ಮೀನಾಕ್ಷಿಯವರು ಅಣ್ಣನ ಜೊತೆ ಮಾತಾಡ್ತಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾಮತ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಆದೀಶ್ವರ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ತನ್ನ ಹಳೆ ಬದುಕನ್ನು ಅವನು ಇನ್ನೂ ಕೂಡ ಮರ್ತಿಲ್ಲ ಅಂತ. ಹಾಗಾದ ಮಾತ್ರಕ್ಕೆ ನಾವು ಸುಮ್ಮನಿರೋಕ್ಕಾಗೋದಿಲ್ಲ. ಹೇಗೋ ಅವನಿಗೆ ಗೊತ್ತೋ ಗೊತ್ತಿಲ್ಲದೆ ಇರೋ ಹಾಗೆ ಹುಡುಗಿನ ನೋಡೋಕೆ ಹೋಗೋಣ, ಆನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ. ಅದೇ ರೀತಿಯಾಗಿ ಆದೀಶ್ವರ್ ಹತ್ರ ಕೂಡ ಮೀನಾಕ್ಷಿಯವರು ಮಾತಾಡೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಆದೀಶ್ವರ್ ಮದುವೆ ಅಂದ ತಕ್ಷಣ ಕನಿಕಾ ಮದುವೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಒಪ್ಕೊಂಡ್ಬಿಡ್ತಾರೆ. ಬಟ್ ತದನಂತರ ಗೊತ್ತಾಗುತ್ತೆ ಅದು ತನ್ನ ಮದುವೆ ವಿಷಯ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮದುವೆ ವಿಷಯನ ಮಾತಾಡಬೇಡಿ, ಆ ಒಂದು ವಿಷಯದಿಂದ ನಾನು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ, ದಯವಿಟ್ಟು ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಫೋರ್ಸ್ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಹಾಗಂದು ಮಾತ್ರಕ್ಕೆ ಮೀನಾಕ್ಷಿಯವರು ಸುಮ್ಮನೆ ಕೂತ್ಕೋತಾರೆ? ಖಂಡಿತ ಇಲ್ಲವೇ ಇಲ್ಲ. ಮೀನಾಕ್ಷಿಯವರು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಒಂದು ಒಳ್ಳೆಯ ಸಂಬಂಧ ಬಂದಿದೆ. ಅವರು ಜೊತೆ ಆದೀಶ್ವರ್ ಮದುವೆ ಮಾಡಿಸೋದೇ ಅವರ ಉದ್ದೇಶ ಆಗಿದೆ. ಇತ್ತ ಕಡೆ ಕುಸುಮವ್ರು ಕೂಡ ಆದೀಶ್ವರ್ ಜೊತೆ ಮದುವೆ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ನನ್ನ ಫ್ರೆಂಡು ಈ ರೀತಿ ಒಂಟಿಯಾಗಿರೋದೆಲ್ಲ ಚೆನ್ನಾಗಿರೋದಿಲ್ಲ, ಅವನು ಮದುವೆ ಆಗಬೇಕು ಅನ್ನೋದೇ ಕುಸುಮವ್ರ ಯೋಚನೆ ಆಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆದೀಶ್ವರ್ ಜೊತೆ ಮಾತಾಡಬೇಕು ಅಂತ ಮನೆಗೆ ಕರೀತಾರೆ. ಬಟ್ ಮನೆ ವಾತಾವರಣ ಚೆನ್ನಾಗಿಲ್ಲ. ಈ ಕಡೆ ಆದೀಶ್ವರ್ ಅವರು ಕೂಡ ಮನೆಗೆ ಬರ್ತಿದ್ದಾರೆ. ಈ ಕಡೆ ತನ್ವಿ ಅಂತೂ ರುಚಿಗೆದ್ದಾಳೆ. ಅಮ್ಮ ನನಗೆ ಕಪಾಳಕ್ಕೆ ಬಾರಿಸಿದ್ರು, ನೀವು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂತ ಮನೆಯವ್ರನ್ನ ಪ್ರಶ್ನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಆದೀಶ್ವರ್ ಬಂದಾಗ ಇಲ್ಲಿ ಸುನಂದ್ ಅವ್ರಿಗೆ ಆದೀಶ್ವರ್ ಪದೇ ಪದೇ ಮನೆಗೆ ಬರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಇವ್ನಿಗೆ ಮೈಂಡ್ ಮಾಡೋಕ್ಕೆ ಕೆಲಸ ಇಲ್ವಾ, ಬಂದು ನನ್ನ ಮನೆಗೆ ಒಕ್ಕರಿಸ್ಕೋತಾನೆ ಅಂತ ಮನಸ್ಸಲ್ಲಿ ಬೈಕೋತಿದ್ದಾರೆ. ಬಟ್ ಆದೀಶ್ವರ್ಗೆ ಪಾಪ ಇದು ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಇಲ್ಲಿ ಕುಸುಮವ್ರ ಮನೆ ಕರೆದ್ರು ಅನ್ನೋ ಒಂದೇ ಕಾರಣಕ್ಕೆ ಬರ್ತಾರೆ. ಬಟ್ ಆಲ್ರೆಡಿ ಇಲ್ಲಿ ಆದೀಶ್ವರ್ ಅವ್ರಿಗೆ ತನ್ವಿ ಸಸ್ಪೆಂಡ್ ಆಗಿದ್ದ ವಿಷಯ, ಕಾಲೇಜ್ಗೆ ಬಂಕ್ ಆಗಿದ್ದ ವಿಷಯ ಕುಸುಮವ್ರ ಮುಖಾಂತರ ಗೊತ್ತಾಗಿರುತ್ತೆ. ಅದರಲ್ಲಿ ಏನು
ಯೂಶ್ವಲಿ ಅದೆಲ್ಲ ಕಾಮನ್ ಅಲ್ವಾ. ಆ ಕಾರಣಕ್ಕೆ ಈ ರೀತಿ ಕೋಪ ಮಾಡಿಕೊಂಡು ಹೊಡೆಯೋದು ಬೈಯೋದು ಅಂದರೆ ಹೇಗೆ ಅಂತ ಆದೀಶ್ವರ್ ಆಲ್ರೆಡಿ ಕುಸುಮ ಅವ್ರ ಹತ್ರ ಹೇಳಿರ್ತಾರೆ. ಅದೇ ವಿಷಯವಾಗಿ ಭಾಗ್ಯ ಹತ್ರ ಕೂಡ ಮಾತಾಡ್ತಾರೆ. ಬಟ್ ಭಾಗ್ಯ ತುಂಬ ಕೋಪ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕುಸುಮ ಅವರು ಮಾತಾಡಬೇಡ ಫ್ರೆಂಡು ಅಂತ ಹೇಳಿ ಸನ್ನೆ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಆತ ಕಡೆ ಕನಿಕಾ ಮತ್ತು ಶ್ರೇಷ್ಠ ಭೇಟಿಯಾಗಿದೆ. ಶ್ರೇಷ್ಠ ಹೋಗಿದೆ ಕನಿಕಾ ಹತ್ರ ನನ್ನ ಬದುಕಿಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾಳೆ ಭಾಗ್ಯ. ಅವಳನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಅವಳು ಸುಮ್ಮನೆ ನಿಮ್ಮ ಕಂಪ್ನಿಗೆ ಜಾಯ್ನ್ ಆಗಿಲ್ಲ, ನನ್ನ ಗಂಡನ ತಲೆ ಕೆಡ್ಸೋಕೆ ಜಾಯ್ನ್ ಆಗಿದ್ದಾಳೆ. ಅಲ್ಲಿ ತಾಂಡವನ ಕೆಲಸ ಬಿಡು ಅಂದರೂ ನನ್ನ ಡ್ರೀಮ್ ಜಾಬ್ ಬಿಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಅಂದಮೇಲೆ ನನ್ನ ಬದುಕಿಗೆ ಮತ್ತೆ ಎಂಟ್ರಿ ಕೊಟ್ಟು ನನ್ನ ಪಾಡಂಗೆ ನಾನು ನೆಮ್ಮದಿಯಾಗಿದ್ದರೆ ಅದಕ್ಕೂ ಅವಕಾಶ ಮಾಡಿಕೊಡ್ದೇ ಇರುವ ಭಾಗ್ಯನಂತೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರ ನನಗೆ ನಿನ್ನ ಕಂಪ್ನೀಲಿ ಅಂದರೆ ಭಾಗ್ಯ ಹತ್ರನೇ ಒಂದು ಕೆಲಸ ಬೇಕು, ಕೊಡಿಸ್ತೀಯ? ಖಂಡಿತವಾಗ್ಲೂ ನಾನು ಅಲ್ಲಿ ಇಟ್ಕೊಂಡು ಭಾಗ್ಯಗೆ ಹೇಗೆ ತೊಂದರೆ ಕೊಡ್ತೀನಿ ನೋಡ್ತಾರೋ, ನಿನ್ನ ಪರವಾಗಿ ಕೆಲಸ ಮಾಡ್ತೀನಿ, ಭಾಗ್ಯ ಸೆಕ್ರೆಟ್ರಿ ಆದರೂ ಓಕೆ ಪರವಾಗಿಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಕನಿಕಾ ಕೂಡ ಅದಕ್ಕೆ ಡೀಲ್ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ಆಲ್ರೆಡಿ ಅವರ ಆಫೀಸಿಗೆ ಬಂದಿದ್ದಾರೆ. ಆಫೀಸಲ್ಲಿ ಫಸ್ಟ್ ಡೇನೇ ಆಲ್ರೆಡಿ ಎಲ್ಲ ಕೆಲಸನ ತೊಗೊಂಡಿದೆ. ಎಲ್ಲವನ್ನ ಕೂಡ ಪತ್ತೆ ಹಚ್ಚೋಕ್ಕೆ ಮುಂದಾಗಿದ್ದಾರೆ. ಎಲ್ಲ ಡೀಲರ್ಸ್ನ ಕೂಡ ಕರೆದು ಮೀಟಿಂಗ್ ಮಾಡ್ತಿದ್ದಾರೆ. ಈ ಕಡೆ ಭಾಗ್ಯ ಒಂದು ಫಾಸ್ಟ್ನೆಸ್ನ ನೋಡಿ ಅಲ್ಲೇ ಇರೋರಿಗೆ ಅನ್ನಿಸ್ತದೆ ಭಾಗ್ಯ ತುಂಬ ಓದ್ಕೊಂಡಿದ್ದಾರೆ ಅಂತ. ಬಟ್ ಭಾಗ್ಯ ಯಾವಾಗ 10ನೇ ಕ್ಲಾಸ್ ಅಂತ ಗೊತ್ತಾಗುತ್ತೋ ಏನಪ್ಪ ಇದು, ನಾವೆಲ್ಲ ಡಿಗ್ರಿ ಮಾಡಿ MBA ಮಾಡ್ಕೊಂಡು ಬಂದಿದ್ರು, ನಾವಿಲ್ಲಿ ಟೀಚರ್ ಆಗಿ ಯಾವುದೋ ಒಂದು ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದೀವಿ, ಅಂಥದ್ರಲ್ಲಿ 10ನೇ ಕ್ಲಾಸ್ ಹೋಗಿರೋ ಇವ್ರಿಗೆ ಹೇಗಪ್ಪ ಈ ಒಂದು ಕೆಲಸ ಸಿಕ್ತು ಅನ್ಕೋತಿದ್ದಾಗೆ ಆದೀಶ್ವರ್ ಜೊತೆ ಭಾಗ್ಯ ಕ್ಲೋಸ್ ಆಗಿರೋದನ್ನು ನೋಡಿದ್ದೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಬಾಸ್ಗೆ ಕ್ಲೋಸ್ ಆಗಿದ್ದಾರೆ ಅಂದಮೇಲೆ ಸಿಗುತ್ತಲ್ವ, ಅದಕ್ಕೋಸ್ಕರನೇ ಇವ್ರು MD ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಆಲ್ರೆಡಿ ಭಾಗ್ಯ ಮತ್ತು ಆದೀಶ್ವರ್ ಸಂಬಂಧದ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ಕೋತಿದ್ದಾರೆ. ಇತ್ತ ಕಡೆ ಕನಿಕಾ ಆದೀಶ್ವರ್ ಹತ್ರ ಆಲ್ರೆಡಿ ನಮಗೆ ಒಂದು ಮ್ಯಾನೇಜರ್ ಬೇಕಾಗಿದೆ ಅಲ್ಲವಾ, ನಾನು ಒಬ್ಬರನ್ನ ರೆಫರ್ ಮಾಡ್ತಿದ್ದೀನಿ, ಅವ್ರನ್ನ ತೊಗೊಳ್ಳಿ ಅಂದಿರ್ತಾರೆ. ಅದೇ ವಿಷಯವಾಗಿ ಆದೀಶ್ವರ್ ಭಾಗ್ಯ ಹತ್ರ ಮಾತಾಡ್ತಿದ್ದಾರೆ. ನಮ್ಮ ಈ ಒಂದು ಟ್ರಸ್ಟ್ಗೆ ಒಬ್ಬರು ಮ್ಯಾನೇಜರ್ ಬೇಕಾಗಿದ್ರು, ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ, ಕನಿಕಾ ಒಬ್ಬರನ್ನ ರೆಫರ್ ಮಾಡಿದ್ದಾರೆ ಅಂತ ಹೇಳಿ ಭಾಗ್ಯಕ್ಕೆ ಹೇಳಿದಾಗ ಅಯ್ಯೋ ಕನಿಕಾ ರೆಫರ್ ಮಾಡಿದ್ದಾರೆ ಅಂದಮೇಲೆ ಅವ್ರನ್ನ ನೋಡೋ ಅವಶ್ಯಕತೆ ಏನಿಲ್ಲ, ಅಪಾಯಿಂಟ್ ಮಾಡ್ಕೊಂಬಿಡಿ ಅಂತ ಭಾಗ್ಯ ಹೇಳ್ತಾರೆ. ಬಿಕಾಸ್ ಭಾಗ್ಯ ಕೈಯಲ್ಲೇ ಎಲ್ಲ ರೈಟ್ಸ್ ಇರೋದ್ರಿಂದ ಭಾಗ್ಯನೇ ಶ್ರೇಷ್ಠನ ಇಂಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ಕೋತಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಶ್ರೇಷ್ಠ ಅಂತ ಭಾಗ್ಯ ಗೊತ್ತಿತ್ತಾ? ಖಂಡಿತ ಇಲ್ಲ. ಭಾಗ್ಯಗೆ ಶ್ರೇಷ್ಠ ಅಂತ ಗೊತ್ತಿದ್ದರೆ ಖಂಡಿತ ಒಪ್ಕೋತಾನೆ ಇರಲಿಲ್ಲ ಅನಿಸುತ್ತೆ. ಬಟ್ ಕೊನೆಗೂ ಇಲ್ಲಿ ಭಾಗ್ಯ ಶ್ರೇಷ್ಠನ ತನ್ನ ಮ್ಯಾನೇಜರ್ ಆಗಿ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೋತಿದ್ದಾರೆ. ಕೊನೆಗೂ ಭಾಗ್ಯ ಬದುಕಲ್ಲಿ ಬಿರುಗಾಳಿಯನ್ನು ಹಬ್ಸೋಕೆ ಶ್ರೇಷ್ಠ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ನಡುವೆ ಇಲ್ದಿರ್ತಕ್ಕಂಥ ಸಂಬಂಧನ ಕ್ರಿಯೇಟ್ ಮಾಡಿದೆ. ಭಾಗ್ಯಗೆ ಇಂಚಿಂಚು ಅವಮಾನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಆತ ಕಡೆ ಭಾಗ್ಯ ಮಗಳು ತನ್ವಿ ಬದುಕಲ್ಲಿ ಅಲ್ಲೋಲ ಕಲ್ಲೋಲನೆ ನಡೀತದೆ. ಬಿಕಾಸ್ ತನ್ವಿ ಬದುಕಲ್ಲಿ ಒಂದು ಹುಡುಗ ಎಂಟ್ರಿ ಕೊಟ್ಟಿದ್ದಾರೆ. ಅವ್ನು ಯಾರು ಎಂತೂ ಇನ್ನೂ ಕೂಡ ತೋರಿಸಿಲ್ಲ. ಬಟ್ ಯಾರಿರ್ಬೋದು? ಈ ಕಡೆ ತನ್ವಿ ಅವನನ್ನು ಪ್ರೀತಿಸೋಕೆ ಶುರು ಮಾಡಿದ. ಅವಳ ಬದುಕಿಗೆ ನಿಜವಾಗ್ಲೂ ಕೂಡ ಒಂದು ಆಘಾತಕಾರಿಯಾದಂಥ ಒಂದು ವಿಷಯನೇ ನಡೆದು ಹೋಗುತ್ತೆ ಅವಳ ಬದುಕಲ್ಲಿ ಅಂತಲೇ ಅನಿಸುತ್ತೆ. ಹಾಗಿದ್ರೆ ಹೇಗೆ ಇದನ್ನೆಲ್ಲ ಪಾರ್ ಮಾಡ್ತಾರೆ ಭಾಗ್ಯ ಅನ್ನೋ ಒಂದು ಚಾಲೆಂಜಿನ ಜೊತೆಗೆ ಭಾಗ್ಯ ಬದುಕು ಮುನ್ನಡೀತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ